ಫಸ್ಟ್ ಯಾರು ಶುರು ಮಾಡ್ಕೊಳ್ಳ ನಾನು ಶುರು ಮಾಡ್ಲಿ. ಅವರೇ ಶುರು ಮಾಡ್ತಾರೆ, ಅವರೇ ಎಂಡ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿ ಸರೋಜಾದೇವಿ ಅಮ್ಮ ಅವ್ರಿಗೆ, ಎಲ್ಲ ಮಾಧ್ಯಮದವರು ಸಹಿತ, ನಮ್ಮ ಎಲ್ಲ ಸಹೋದ್ಯೋಗಿಗಳ ಜೊತೆಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ಬೇಕಾಯ್ತು. ಅದಾಯಿತು. ಈಗ ಒಂದು ವಿಚಾರದ ಮೂಲಕ ಶುರು ಮಾಡ್ತೀವಿ. ನೋ ಕೊಕೇನ್ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನು ಅಂತ ಹೇಳಿದ್ರೆ, ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್, ಇಫ್ ಐ ಗೆಟ್ ಅ ಚಾನ್ಸ್ ಟು ಆಸ್ ಸಾರಿ, ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭರಾಜ್ ಸರ್. ಯಾಕೆಂದರೆ 3 years ಹಿಂದೆ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ, ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು. ನಟಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವಂಥ ಸಮಯ. ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್, ದಯಮಾಡಿ ತಾವು ಗಮನದಲ್ಲಿರಲಿ ಅಂತ ಹೇಳ್ತೀನಿ. ಶೂಟ್ ನಡೀತಾ ಇತ್ತು. ಬೆಳಗ್ಗೆ ಹೊತ್ತು ನಾನು ಅಂದೆ, ಸರ್ ಒಂದು 10:30 11ಕ್ಕೆ ಬಂದ್ಬಿಡಿ ಅಂತ. ಎಸ್, ನಾನು 10ಗೆಲ್ಲ ಇರ್ತೀನಮ್ಮ ಅಂತ ಹೇಳಿದ್ರು. ಸೊ 10ಗೆಲ್ಲ ರೆಡಿಯಾಗಿ ಬಂದರು. ಸಾಯಿತು. ಅದನ್ನು ಸಾಯಿ ಕುಮಾರ್ ಸರ್, ಕುರಿ ಪ್ರತಾಪ್ ಎಲ್ಲರದು ಇತ್ತು. ಆ್ಯಂಡ್ ಅವರು ತೆಲುಗುದು ಯಾವುದೋ ಸಿನಿಮಾಗೆ ಹೋಗ್ಬಿಡ್ಬೇಕಾಯ್ತು ಸಾಯಿ ಕುಮಾರ್ ಸರ್. ಶೋಭರಾಜ್ ಸರ್ ಇನ್ನೇನು ಮುಗಿಸ್ಬಿಡ್ಣ ಅಂತ ಹೇಳಿ ಮಧ್ಯಾಹ್ನ 2, 3, 4 ನಾವು ಫಸ್ಟ್ ಶಾಟ್ ತೆಗೆದಿದ್ದು 5:15. ಆ ದಿನ ನನಗೆ ಇವತ್ತಿಗೂ ಆ ಗಿಲ್ಟ್ ನನಗೆ ಯಾವತ್ತೂ ಅವ್ರು ಕಾಡ್ತಾ ಇದೆ. ಸೊ ಯಾಕೆ ಈ ಮಾತು ಹೇಳಿದೆ ಅಂದರೆ, ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗಂದು ಒಂದು ಸಿನಿಮಾ ಇತ್ತು. ಇಲ್ಲಿಂದ ವಾಪಸ್ ಕಾರ್ ತಗೊಂಡು ಮೈಸೂರಿಗೆ ಹೋಗಿ ಶೂಟ್ ಮುಗಿಸಿ ಪುನಃ ನೈಟ್ ಮುಗಿಸ್ಕೊಂಡು ಇಲ್ಲಿ ಬರೋರು. ಸೊ ಸತತ 3 ದಿನಗಳ ಕಾಲ ಇಲ್ಲಿ ಓಡಾಡಿ ಮಾಡೋದಂಥವ್ರು. ಸೊ ಅದೆಲ್ಲ ಆಯಿತು. ಯಾಕೆ ಇವತ್ತು ಅದನ್ನ ಮಾತ್ರ ನೆನೆಸ್ಕೊಳ್ತಾ ಇದ್ದೀನಿ ಅಂದರೆ, ಇದು ಕಲಾವಿದ್ರು ಒಂದು ವಿಚಾರ ರಿಲೇಟೆಡ್ ಇದೆ ಅದಕ್ಕೆ. ಅದಾಯಿತು. ಡಬ್ಬಿಂಗ್ ಸಮೀಕ್ಷೆ ಅಂತ ಕರೆದೆ. ರಾಜೇಶ್ ರಾಮನಾಥ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇತ್ತು. ಸೊ ಡಬ್ಬಿಂಗ್ ನಡಿಬೇಕಾದ್ರೆ, ಸರ್ ನಾಳಿದ್ದು ಡಬ್ಬಿಂಗು ಶೋರ್ ಇರೋ ಬಂದ್ಬಿಡ್ತೀನಮ್ಮ, ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ, ಅವ್ರ ಸ್ಟೈಲಲ್ಲಿ ಅವ್ರು ಏನೋ ಹೇಳಿದ್ರು, ಬರ್ತೀನಿ ಅಂತ. ಎಷ್ಟೊಂದು 6 ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗೆರೆ ಹತ್ರ ನಡೀತಾ ಇತ್ತು, ಸಾರಿ ಸುಮ್ನಳ್ಳಿ ಹತ್ರ. 6:15 ಪ್ಯಾಕಪ್ಪು, ನೀನು 7 ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಆ ದಿನ ಏನಾಯಿತು, ನಾವು 6:15 ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲಿ ಕಾಯ್ತಾ ಇದ್ವಿ. 7, 8, 9, 10, 10:30 ಆಯಿತು. ಬಹುಶಃ 10:45ಗೆ ಸರು ಇನ್ನೇನು ಬರೋದೇ ಇಲ್ವೇನೋ ಅಂತ ಅಂದ್ಕೊಂಡು ಆಗ ಬಂದರು. ಬಂದಾಗ, ಯಾಕೆ ಸರ್ ಇಷ್ಟೊಂದು ಲೇಟ್ ಆಗುತ್ತೆ? ನನಗೆ ಆಗ ಗಿಲ್ಟ್ ಕಾಡ್ತೈತಿ, ಏನಾದ್ರು ಮಿಸ್ಟೇಕ್ ಮಾಡಿಬಿಟ್ಟಿದ್ದೆ ನಾನು ಇವ್ರ ವಿಚಾರದಲ್ಲಿ. ಅವತ್ತು ನಾನು ಕಾಯಿಸಿದ, ಅದಕ್ಕೆ ರಿವೆಂಜ್ ತಗೋತಾರ ಅಂದ್ಕೊಂಡು ಕೇಳಿದೆ. ಆಗ ಸರ್ ಬಹಳ ತುಂಬ ಅದ್ಭುತವಾದೊಂದು ಮಾತು ಹೇಳಿದ್ರು. ಪ್ರಥಮ್, ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ, ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ, ಏನು 1 hour ಎಕ್ಸ್ಟೆಂಡ್ ಆದರೆ ನಿಮ್ಗೆ 500 ರೂಪಾಯಿ ಹೋಗುತ್ತೆ ಅಷ್ಟೇ. ಸೊ ಅಲ್ಲಿ ಶೂಟ್ ನಡೀತಾ ಇತ್ತು, ಬೇರೆಯವ್ರ ಸಿನಿಮಾ ನಡೀತಾ ಇದೆ. ಬರೀ 2 ಶಾಟ್ ಉಳ್ಕೊಂಡೈತೆ. ಮಳೆ ಬೀಳ್ತಾ ಇದೆ. ಪ್ರಥಮ್, ನಾನು 2 ಶಾಟ್ ಅದು ಮಾಡ್ಕೊಟ್ಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ 1.5 ಇಂದ 2 ಲಕ್ಷ ರೂಪಾಯಿ ಆಗೋದು ತಪ್ಪುತ್ತೆ. ನಿನಗೆ 2,000 ರೂಪಾಯಿ ಹೋಗೋದು ಬೆಸ್ಟು, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟು, ನೀನೇ ಯೋಚನೆ ಮಾಡು. ಅದಕ್ಕೋಸ್ಕರ ಮಳೆ ನಿಂತ ಮೇಲೆ 2 ಶಾಟ್ ಕೊಟ್ಬಿಟ್ಟು ಮಾಡೋಣ ಅಂತಿತ್ತು. ಸೊ ಅದು 9:30 ಆಯಿತು. ಮೇಕಪ್ ಎಲ್ಲ ತೆಗೆದು ಬರೋದು ಇಟ್ ಟೇಕ್ಸ್ ಅರೌಂಡ್ 10:30 ಆಯಿತು. ಅಲ್ಲಿಂದ ಬಂದ್ವಿ, ಊಟಕ್ಕೆ ಕೂತ್ಕೊಂಡು ಮುಗಿಸಿ 11 ಗಂಟೆಗೆ ಬಂದಿದ್ದೀರಪ್ಪ. ಸೊ ನಿನಗೆ 2,000 ರೂಪಾಯಿ ಹೋಗೋದು ಬೆಸ್ಟು, ಅವ್ರಿಗೆ 2 ಲಕ್ಷ ಹೋಗೋದು ಬೆಸ್ಟು, ಯೋಚನೆ ಮಾಡು. ಇನ್ನೊಂದು ನಿಮಿಷ, ಇಲ್ಲ ಸರ್ ಅದು ಬೆಸ್ಟ್. ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ. ಸೊ ಅವತ್ತಿಂದನೂ ನಮ್ಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡವರು. ಸೊ ಈ ಕಾರಣಕ್ಕೆ ಅವತ್ತು ಶೋಭರಾಜ್ ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಅದು ಕಾಡ್ತಾ ಇರುತ್ತೆ. ವಾಸ್ ಅ ವಂಡರ್ಫುಲ್ ಆ್ಯಕ್ಟರ್. ನಾನು ಯಾವಾಗಲೂ ಅವ್ರನ್ನ ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ.